ಕಲ್ಲು ಹೊಡೆಯುವ ಹುಡುಗನ ನೈಜ ಪ್ರೇರಣಾದಾಯಕ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಹುಡುಗನಿದ್ದ. ಅವನ ಕುಟುಂಬ ತುಂಬ ಬಡವಾಗಿತ್ತು. ತಂದೆ ಕಲ್ಲು ಹೊಡೆಯುವ ಕೆಲಸ ಮಾಡುತ್ತಿದ್ದರು. ದಿನವಿಡೀ ಬಿಸಿಲಿನಲ್ಲಿ ದುಡಿದರೂ ಸಿಗುವ ಹಣದಿಂದ ಕುಟುಂಬದ ಖರ್ಚು ಸರಿಯಾಗಿ ಸಾಗುತ್ತಿರಲಿಲ್ಲ. ರಮೇಶ್ ಓದಿನಲ್ಲಿ ತುಂಬ ಆಸಕ್ತಿ ಹೊಂದಿದ್ದ. ಆದರೆ ಶಾಲೆಗೆ ಹೋಗುವ ಮೊದಲು ತಂದೆಗೆ ಸಹಾಯ ಮಾಡಬೇಕಾಗುತ್ತಿತ್ತು. ಬೆಳಿಗ್ಗೆ ಕಲ್ಲು ಹೊಡೆಯುವ ಕೆಲಸ, ನಂತರ ಶಾಲೆ, ಸಂಜೆ ಮತ್ತೆ ಕೆಲಸ. ಅವನ ಸ್ನೇಹಿತರು ಆಟವಾಡುತ್ತಿದ್ದಾಗ ಅವನು ಪುಸ್ತಕ ಓದುತ್ತಿದ್ದ. ಒಂದು ದಿನ ಶಾಲೆಯ ಶಿಕ್ಷಕರು ಕೇಳಿದರು, ರಮೇಶ್ ದೊಡ್ಡವನಾದ ಮೇಲೆ ಏನಾಗಬೇಕು? ರಮೇಶ್ ಧೈರ್ಯವಾಗಿ ಉತ್ತರಿಸಿದ, ನಾನು ದೊಡ್ಡ ಅಧಿಕಾರಿಯಾಗಬೇಕು. ನನ್ನ ತಂದೆ ತಾಯಿಯ ಕಷ್ಟವನ್ನು ದೂರ ಮಾಡಬೇಕು. ಆ ಮಾತು ಕೇಳಿ ಕೆಲವರು ನಕ್ಕರು. ಕಲ್ಲು ಹೊಡೆಯುವವನ ಮಗ ಅಧಿಕಾರಿಯಾಗುತ್ತಾನಂತೆ ಎಂದು ಹಾಸ್ಯ ಮಾಡಿದರು. ಆದರೆ ರಮೇಶ್ ನಿರಾಶೆಯಾಗಲಿಲ್ಲ. ಅವನು ಪ್ರತಿದಿನ ಹೆಚ್ಚು ಶ್ರಮಪಟ್ಟು ಓದತೊಡಗಿದ. ವಿದ್ಯುತ್ ಇಲ್ಲದ ದಿನಗಳಲ್ಲಿ ಬೀದಿ ದೀಪದ ಕೆಳಗೆ ಕುಳಿತು ಓದುತ್ತಿದ್ದ. ಕೆಲವೊಮ್ಮೆ ಹೊಟ್ಟೆ ತುಂಬ ಊಟವೂ ಸಿಗುತ್ತಿರಲಿಲ್ಲ. ಆದರೂ ಕನಸನ್ನು ಬಿಟ್ಟಿರಲಿಲ್ಲ. ವರ್ಷಗಳು ಕಳೆದವು. 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ. ನಂತರ ಕಾಲೇಜಿನಲ್ಲಿ ವಿದ್ಯಾರ್ಥಿ ವೇತನ ಪಡೆದು ಓದಿದ. ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ವಿಫಲನಾದರೂ ಮತ್ತೆ ಮತ್ತೆ ಪ್ರಯತ್ನಿಸಿದ. ಕೊನೆಗೆ ಅವನ ಪರಿಶ್ರಮ ಫಲ ನೀಡಿತು. ಅವನು ಸರ್ಕಾರಿ ಉನ್ನತ ಹುದ್ದೆಯ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ. ಅಧಿಕಾರಿಯಾಗಿ ನೇಮಕಗೊಂಡ ದಿನ ಅವನ ತಂದೆಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ತಂದೆ ಹೇಳಿದರು, ಮಗನೇ, ನಾನು ಕಲ್ಲು ಹೊಡೆದಿದ್ದೇನೆ. ಆದರೆ ನೀನು ನಿನ್ನ ಪರಿಶ್ರಮದಿಂದ ನಿನ್ನ ಭವಿಷ್ಯವನ್ನು ಕಟ್ಟಿದ್ದೀಯ. ಆ ದಿನ ರಮೇಶ್ ತನ್ನ ಹಳ್ಳಿಗೆ ಹಿಂತಿರುಗಿದ. ಒಮ್ಮೆ ತನ್ನನ್ನು ಹಾಸ್ಯ ಮಾಡಿದವರೇ ಈಗ ಅವನನ್ನು ಗೌರವದಿಂದ ನೋಡುತ್ತಿದ್ದರು. ನೀತಿ: ಬಡತನ ಯಶಸ್ಸಿಗೆ ಅಡ್ಡಿಯಲ್ಲ. ಪರಿಶ್ರಮ, ತಾಳ್ಮೆ ಮತ್ತು ಆತ್ಮವಿಶ್ವಾಸ ಇದ್ದರೆ ಯಾವುದೇ ಕನಸನ್ನು ಸಾಧಿಸಬಹುದು. ಕಷ್ಟಪಟ್ಟು ದುಡಿಯುವವನನ್ನು ಸೋಲು ಕೆಲಕಾಲ ತಡೆಯಬಹುದು, ಆದರೆ ಶಾಶ್ವತವಾಗಿ ಸೋಲಿಸಲು ಸಾಧ್ಯವಿಲ್ಲ.